ಎಸ್ ಮಿಸ್ಟರ್ ಸಂಗ್ರಾಮ್ ಸಿಂಗ್ ಅವರು ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬನ್ನಿ ಸರ್. ಶಂಕರ್ ಬಿದ್ರೆ ಅಂತ ಹೇಳಿದ್ರೆ ಬೇರೆ ಆಫೀಸರ್ಸ್ ಇದ್ದಂಗೆಲ್ಲ. ಯಾಕಂದ್ರೆ he is the first officer to make an encounter of the Naxalites. We should be very grateful to the Karnataka police. He is one of the decorated and brave officer in the department. ನೀವು ಎಷ್ಟೊಂದು ಜನ ಪೊಲೀಸ್ ಆಫೀಸರ್ಸ್ನ ಹತ್ರನ ನೋಡಿದಿರಿ. ಶಂಕರ್ ಬಿದ್ರಿ ಅವರ ಈ ಕಾರ್ಯ ವೈಖರಿಯಲ್ಲಿರುವಂತ ಸ್ಪೆಷಾಲಿಟಿ ಏನು? ಸಾಹೇಬ್ರು ಇಂಟೆಲಿಜೆನ್ಸ್ ಇದ್ದಾಗ ನಾವು ಇಂಟೆಲಿಜೆನ್ಸ್ ಅಲ್ಲಿ ಇದ್ವಿ, ಸ್ಟೇಟ್ ಇಂಟೆಲಿಜೆನ್ಸ್ ಅಲ್ಲಿ. ಆಗ ಸಾಹೇಬ್ರು ಬಹಳ ಸ್ಫೂರ್ತಿ ಕೊಡ್ತಾ ಇದ್ರು. ನಾನು ಹೇಳಬೇಕು ಅಂತ ಹೇಳಿದ್ರೆ ಬೇರೆ ಕಮಿಷನರ್ಸ್ಗೆ ನಾವು ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಅದನ್ನ ನಾವು ಚೀಟಿ ಕೊಟ್ಟು ವೆಯ್ಟ್ ಮಾಡಬೇಕಾಗಿತ್ತು. ಡೋಂಟ್ ಮಿಸ್ಟೇಕ್. ಅಷ್ಟೊತ್ತಿಗೆ ನಾನು ರಿಟೈರ್ಡ್ ಆಗೋಗ್ಬಿಟ್ಟಿದ್ದೆ. ನಾನು ಚೀಟಿ ಕಳಿಸಿ ಸಂಗ್ರಾಮ ಕರ್ಸಿ ಅವನ್ಗೆ ಅಂತ ಹೇಳಿದ್ರು. ಹೀಗೆ ಪಾಪ ಆ ಪ್ರೀತಿ, ಒಂದು ವಿಶ್ವಾಸ, ಯಾಕಂದ್ರೆ ಎಲ್ಲರಿಗೂ ಬರಲ್ಲ. ಈ ಆತ್ಮೀಯತೆ ಬೆಳೆಸ್ಕೊಳ್ಳೋದು ಜೂನಿಯರ್ಸ್ ಜೊತೆ, ಸಹಪಾಠಿಗಳ ಜೊತೆ. ಯಾಕಂತ ಹೇಳಿದ್ರೆ ಇವ್ರಿಗೆ ವೈ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಆಸ್ ದಿ ಕಮಾಂಡರ್ ಆಫ್ ದಿ STF. ಶಂಕರ್ ಬಿದ್ರೆ ಸಾಹೇಬರು ಆ ಒಂದು ಆಪರೇಷನ್ ನಾವು ಮರೆಯೋಂಗೆ ಇಲ್ಲ. ಇವತ್ತೊಂದು ದಿವಸ ಗಾಡ್ ಇಸ್ ವೆರಿ ಗ್ರೇಟ್ ಅನ್ನೋದಕ್ಕೆ ಅವರು ಸನ್ ಅವರು ಒಂದು IPS ಆಗಿದ್ದಾರೆ ಸರ್. ಐ ಸಲ್ಯೂಟ್ ಸರ್. ಅಂಡ್ ಅವ್ರ ಡಾಟರ್ ಶೀಸ್ ಅನ್ IAS ಆಫೀಸರ್. ಬಿಕಾಸ್ ನಾವು ಹೇಳ್ಬೇಕಾದ್ರೆ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ದೇವ್ರಿಗೂ ಮರ್ತು ಬಿಡ್ತೀವಿ, ದಿಂಡ್ರಿಗೂ ಮರ್ತು ಬಿಡ್ತೀವಿ. ಬೆಳಿಗ್ಗೆ ಯೂನಿಫಾರ್ಮ್ ಹಾಕೋ, ಶೂಸ್ ಹಾಕೋ, ನಡಿಯಾತ ಒಂದಷ್ಟು ಬೈ ಗೊತ್ತಲ್ಲ ಪೊಲೀಸ್ ಬೈಗಳು ಇಂಥ ಒಂದು. ಆದ್ರೂ ಸಹ ಯಾಕೆ ನಾವು ಮಾತಾಡ್ತಾ ಇದ್ವಿ ಅಂದ್ರೆ ಹೀಗೆ ಮಾಡಿದ್ರನ್ನೇ ಸಹ ನಾವು ವಿ ಕ್ಯಾನ್ ಕಂಟ್ರೋಲ್ ಲಾ ಅಂಡ್ ಆರ್ಡರ್. ಹೌದಾ? ಸಾಹೇಬ್ರು ಇದ್ದಾಗ ಯಾರು ರೌಡಿಗಳು ಮುಂದೆ ಬರ್ತಾರೋ ನೋಡೋಣ. ಸಾಹೇಬ್ರು ಮುಂದೆ ದೋ ಹಿ ಮೇ ನಾಟ್ ಕ್ಯಾರಿ ದ ರಿವಾಲ್ವರ್ ಆರ್ ದ ರೈಫಲ್ ಆರ್ AK-47. ಅವ್ರು ಹೆಸರು ಕೇಳಿದ್ರೆ ಸಾಕು ಖಾಲಿ ಮಾಡ್ಕೊಂಡು ಹೋಗೋರು. ಶಂಕರ್ ಬಿದ್ರೆ ಅಂದ್ರೆ ಅಷ್ಟೊಂದು ಇದಿತ್ತು ಸರ್. So sweet. Thank you sir. Thank you for the input. Well, please. KS ಎಕ್ಸಾಮ್ ಬರೀತೀರಿ, 75 ಅಲ್ಲಿ ಪಾಸ್ ಆಗ್ತೀರಿ, 77 ಅಲ್ಲಿ ಪೋಸ್ಟ್ ಆಗುತ್ತೆ. ಎಮರ್ಜೆನ್ಸಿ ಟೈಮ್ ಅಲ್ಲಿ ನೀವು ಅಪಾಯಿಂಟ್ ಆಗ್ತೀರಿ, ಗುಲ್ಬರ್ಗ ಅಲ್ಲಿ ಕೆಲಸ ಶುರು ಮಾಡ್ತೀರಿ. ಆಗಿನ ದಿನಗಳು, ಆ ಅನುಭವಗಳು ಹೇಗಿತ್ತು ಸರ್? ಅಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡಬೇಕಾಗ್ತದೆ. ಒಂದು 4 ವಾರ ವಿಲೇಜ್ ಅಕೌಂಟೆಂಟ್ ಆಗಿ, 4 ವಾರ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ, 8 ವಾರ BDO ಆಗಿ, 24 ವಾರ ತಹಶೀಲ್ದಾರ್ ಆಗಿ ಎಲ್ಲ ಕೆಲಸ ಮಾಡ್ಬೇಕಾಗುತ್ತೆ. ನಿಜವಾಗಿ ಒಂದು ರೀತಿಯಿಂದ ನನಗೆ IPS ಹೋಗೋ ಮನಸ್ಸಿರಲಿಲ್ಲ. ಆದ್ರೆ ನಮ್ಮ ಡೆಪ್ಟಿ ಕಮಿಷನರ್ ಆಗಿದ್ರು CM ಚಂದಾವರ್ಕರ್ ಅಂತ. ಅವರು ನನಗೆ ಮನೆಗೆ ಕರೆಸಿ ಹೇಳಿದ್ರು, ನೋಡು ನಾನು 1942ರಲ್ಲಿ ರತ್ನಗಿರಿಯಲ್ಲಿ ಮಾಮಲೆದಾರ್ ಆಗಿ ಕೆಲಸಕ್ಕೆ ಸೇರಿದೆ, ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ. ಈಗ ಬರೀ DC ಆಗಿ ರಿಟೈರ್ ಆಗ್ತಾ ಇದ್ದೀನಿ. ಇನ್ನೊಂದು 4 ತಿಂಗಳಿಗೆ. ನಿನಗೆ ಅರ್ಥ ಆಗೋದಿಲ್ಲ. ಆಲ್ ಇಂಡಿಯಾ ಸರ್ವಿಸ್ ಇಸ್ ಆಲ್ ಇಂಡಿಯಾ ಸರ್ವಿಸು, ನೀನು ಹೋಗು ಅಂತ ಅವ್ರ PA ಇದ್ದ ಒಬ್ಬರು ರಂಗರಾವ್ ಬಡಶೇಷಿ ಅಂತ ಅವ್ರನ್ನ ಕರೆಸಿ ನನಗೆ ಡೆಲ್ಲಿ ಟಿಕೆಟ್ ಅನ್ನು ಅವರೇ ಬುಕ್ ಮಾಡಿ ಕೊಟ್ರು. ಮತ್ತು ನನಗೆ ರಿಲೀವಿಂಗ್ ಆರ್ಡರ್ ನಾನು ಕೇಳಾರ್ದೇ ಕೊಟ್ಬಿಟ್ರು. ಆಮೇಲೆ ನನ್ನ ಕಡೆ ಸೈನ್ ಮಾಡಿಸ್ಕೊಂಡು ಅವರ ಒಂದು ಒತ್ತಾಸೆ, ಅವರ ಒಂದು ಸಲಹೆ ಪ್ರಕಾರ ನಾನು IPSಗೆ ಹೋದೆ. ರೈಟ್. IPS ಪಾಸ್ ಮಾಡ್ತೀರಾ, ASP ಆಗಿ ಚಾರ್ಜ್ ತಗೊಳ್ತೀರಾ. ನೀವು 1990ರಲ್ಲಿ ಬಿಮಲ್ ನಾಯಕ್ ಅನ್ನೋ ನಕ್ಸಲ್ನ ನೀವು ಎನ್ಕೌಂಟರ್ ಮಾಡ್ತೀರಿ. ಆ ಘಟನೆ ಏನಾಯ್ತು ಸರ್? ನಾನು ಬಳ್ಳಾರಿ SP ಆಗಿ ಮೇ 1990ರಲ್ಲಿ ಹೋಗಿದ್ದೆ. 13ನೇ ಸೆಪ್ಟೆಂಬರ್ 1990ರಂದು ನಾನು ರಾತ್ರಿ ಯಾವುದೋ ಇನ್ಸ್ಪೆಕ್ಷನ್ ಹೋಗಿ ವೈಕುಂಠ ಗೆಸ್ಟ್ ಹೌಸ್ ಅಲ್ಲಿ ಹಾಲ್ಟ್ ಮಾಡಿದ್ದೆ. ಆವಾಗ ನನಗೆ ಬಳ್ಳಾರಿ ರೂರಲ್ ಇನ್ಸ್ಪೆಕ್ಟರ್ ಬಾಡಿಗೆ, ಸಬ್ ಇನ್ಸ್ಪೆಕ್ಟರ್ ಹಾದಿಮನಿ ಅಲ್ಲಿಂದ ನನಗೆ ಫೋನ್ ಮಾಡಿದ್ರು. ಸರ್, ಈ ರೀತಿ ಒಬ್ಬನು ದೊಡ್ಡ ನಕ್ಸಲೈಟ್ ಲೀಡರ್ ಅಂತೆ ಆಂಧ್ರದಲ್ಲಿ, ಅವನು ಇಲ್ಲಿ ಬಂದು ನಮ್ಮ ಬಳ್ಳಾರಿಯಿಂದ 5-6 ಕಿಲೋಮೀಟರ್ ಒಂದು ತೋಟದ ಮನೆಯಲ್ಲಿ ಇದಾನಂತೆ. ಅವನ ಜೊತೆ ಒಂದು 4-5 ಜನ ಇದಾರಂತೆ, ವೇಪನ್ ಇದಾರಂತೆ, ಅವನ ಮೇಲೆ ಸುಮಾರು 5 ಲಕ್ಷ ರೂಪಾಯಿ ಬಹುಮಾನ ಇದೆ ಅಂತ ಹೇಳಿದ್ರು. ನಾನು ಹೇಳಿದೆ ಆಯ್ತು ಅಂತ ಸಂತೋಷದಿಂದ ರಾತ್ರಿ ಬಿಟ್ಟು ನಾನು ಬಳ್ಳಾರಿಗೆ ಬಂದ್ಬಿಟ್ಟೆ. ಬಳ್ಳಾರಿಗೆ ಬಂದು ನಾನು ಬಾಡಿಗೆ ಇನ್ಸ್ಪೆಕ್ಟರ್ ಬಳ್ಳಾರಿ ರೂರಲ್ ಮತ್ತು ಹಾದಿಮನಿ ಸಬ್ ಇನ್ಸ್ಪೆಕ್ಟರ್ ಕರೆಸಿ ಎಲ್ಲಾ ವಿವರಗಳನ್ನು ಕಲೆ ಹಾಕಿದೆ. ಮುಂದೆ ಏನ್ ಮಾಡೋದು ಅಂತೇಳಿ ಒಂದು ಪ್ಲಾನ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಏನ್ ಮಾಡಿದ್ವಿ ಅಂದ್ರೆ, ನಾವು ಬಳ್ಳಾರಿಯಿಂದ ಒಂದು 2-3 ಕಿಲೋಮೀಟರ್ ದೂರ ಹೊರಗಡೆ ಹೋಗಿ ನಾವು 1-2 ಸೈಕಲ್ಗಳನ್ನು ತರಿಸಿ ನಾನು ಮತ್ತು ಬಾಡಿಗೆ ಇನ್ಸ್ಪೆಕ್ಟರ್ ಸೈಕಲ್ ಮೇಲೆ ತುಂಗಭದ್ರಾ ಕೆನಾಲ್ ಗಂಟ ಹೋಗಿ ಆ ಪ್ರದೇಶದ ರೆಕ್ಕಿ ಮಾಡ್ಕೊಂಡು ಬಂದ್ವಿ. ರೆಕ್ಕಿ ಮಾಡ್ಕೊಂಡು ಬಂದ್ಮೇಲೆ ನಾನು ಪ್ಲಾನ್ ಮಾಡಿದೆ. ನನಗನ್ನಿಸ್ತು ಬರೀ ಸಿವಿಲ್ ಪೊಲೀಸು DR ಕರ್ಕೊಂಡು ಹೋದ್ರೆ ಆಗಲ್ಲ ಅಂತ. 5 ಗಂಟೆಗೆ ಅಲ್ಲಿಂದ ನಾನು ಟ್ರೂಪ್ಸ್ ಕರ್ಕೊಂಡು ಹೋದೆ. ಕರ್ಕೊಂಡು ಹೋದ್ಮೇಲೆ ಅದು ನಾವು ಒಂದೊಂದಾಗಿ ಪೋಸ್ಟಿಂಗ್ ಮಾಡ್ಕೊಂಡು ಇನ್ನರ್ ಸರ್ಕಲ್ ಗೆ ನಾವು ಬಂದ್ವಿ. ಇನ್ನರ್ ಸರ್ಕಲ್ ಬಂದ್ಮೇಲೆ ನಮ್ಮ ನಿಯಮಗಳ ಪ್ರಕಾರ ನಾವು ಒಂದು ವಾರ್ನಿಂಗ್ ಕೊಟ್ಟಿವಿ. ಬಿಮ್ಲಾ ನಾಯ್ಕ ಇದ್ದವನು ಒಳಗಡೆಯಿಂದ ಏನ್ ಹೇಳ್ದ ಅಂದ್ರೆ, 5 ವರ್ಷ ನಮಗೆ ಆಂಧ್ರ ಪೊಲೀಸರು ಏನು ಮಾಡಕ್ಕಾಗಲ್ಲ, ನೀವು ಕರ್ನಾಟಕ ಪೊಲೀಸರು ಒಂದು ಕೆಟ್ಟ ಶಬ್ದನ ಉಪಯೋಗ ಮಾಡಿದ, ನೀವೇನ್ ಮಾಡಕ್ಕಾಗತ್ತೆ, ಸುಮ್ನೆ ಹೋಗಿ ಇಲ್ಲದೆ ಇದ್ರೆ ನಿಮ್ ಹೆಣ ಬೀಳುತ್ತೆ ಅಂತೆಲ್ಲ ವಾರ್ನಿಂಗ್ ಕೊಟ್ಟ. ನಾವು ಎಷ್ಟೇ ಹೇಳಿದ್ರು ಅವ್ನಿಗೆ ಕೇಳಿಲ್ಲ. ಆವಾಗ ನಾವು ಡೋರ್ ಓಪನ್ ಮಾಡ್ಬೇಕಂತ ನಾನು ಹೋಗಿ ನಾನು ಕಾಲಿಂದ ಒಂದು ಡೋರ್ ಒದ್ದೆ.
ಹೋದ್ರೆ ಏನಾಯ್ತು, ಡೋರ್ ಸ್ವಲ್ಪ ಒಳಗಡೆ ಹೋಗಿ ಹೊರಗೆ ಬಂತು. ಆವಾಗ ಮಾಲ್ವಿ ಹನುಮಂತಪ್ಪ ಅಂತ ಹೆಡ್ ಕಾನ್ಸ್ಟೇಬಲ್ ಇದ್ದ ನನ್ನ ಜೊತೆ. ಅವನಂದ, ಸರ್ ನೀವ್ ಯಾಕೆ ಓದಿತೀನಿ, ನಾನು ಓದಿತೀನಿ ಅಂತಂದ. ಅವನ್ ಪಾಪ ಮುಂದೆ ಬಂದು ಒದ್ಬಿಟ್ಟ. ಒದ್ದ ಕೂಡಲೇ ಡೋರ್ ಓಪನ್ ಆಯ್ತು. ಡೋರ್ ಓಪನ್ ಆದ್ಕೂಲೆ ಒಳಗಿಂದ ಒಮ್ಮೆಲೆ ಫೈರ್ ಬಂದು ಅವನ ಎದೆ ತುಂಬಾ ಗುಂಡು ಬಿದ್ದು. ಆಗ ಎಕ್ದಮ್ನ ಎಲ್ಲರೂ ಪೊಸಿಷನ್ ತಗೊಳ್ಳಿ ಅಂತ ತಗೊಂಡು ಫೈರ್ ಶುರು ಮಾಡಿದ್ವಿ. ಅವಾದ್ರೆ ಏನಿತ್ತು ಅಂದ್ರೆ ಅವನಿಗೆ ಕವರ್ ಇತ್ತು, ಒಂದು ಕಿಟಕಿ ಇತ್ತು. ಅವನ್ ಏನ್ ಮಾಡ್ತಿದ್ದ ಅಂದ್ರೆ ಹಿಂಗೆ ಬರ್ತಿದ್ದ, ಎರಡು ಕೈಯಿಂದ ಪಟ್ಟತ್ ಫೈರ್ ಮಾಡಿ ಹೋಗ್ಬಿಡ್ತಿದ್ದ. 2-3 ಸಲ ನಮ್ ಕಡೆ ಫೈರ್ ಆಯ್ತು. ಬಟ್ ನಮ್ಗೇನು ಅದು ಸೆಕೆಂಡ್ ಥರ್ಡ್ ರೌಂಡ್ ಏನು ಎಫೆಕ್ಟ್ ಆಗ್ಲಿಲ್ಲ. ಥರ್ಡ್ ರೌಂಡ್ ಬರ್ತಾ ಇದ್ದಾಗ ನಾವು ಲೈನ್ ಪೊಸಿಷನ್ ತಗೊಂಡಿದ್ವಿ. ನಾನು ಫೈರ್ ಮಾಡಿದೆ. ನಾನು ಫೈರ್ ಮಾಡಿದ್ದೊಂದು ಅವ್ನು ಸೀದಾ ಇಲ್ಲಿ ಹೊಡೆದು ಪೂರ್ತಿ ತಲೆ ಇದಾಗ್ಬಿಡ್ತು. ಅದಾದ್ಮೇಲೆ ಫುಲ್ ಸೈಲೆನ್ಸ್ ಆಯ್ತು ಒಳಗಡೆ. ನಮಗೆ ಇನ್ಫಾರ್ಮೇಶನ್ ಪ್ರಕಾರ 3-4 ಜನ ಇದಾರಂತಿತ್ತು. ಇನ್ನೂ ನಾವು ಒಂದು 5 ನಿಮಿಷ 6 ನಿಮಿಷ 7 ನಿಮಿಷ ನೋಡಿದ್ವಿ. ಸಾವಕಾಶ ನಾವು ಹೋಗಿ ಕಿಡಿಕೆಳಗ್ ನೋಡಿದ್ವಿ. ಒಬ್ಬ ಹೆಣ್ಮಗಳು ಮಾತ್ರ ಮೂಲೆಯಲ್ಲಿ ಕೂತಿದ್ಲು. ಆಕೆಗೆ ಮುಂದೆ ಇನ್ನೊಂದು ಬಾಡಿ ಬಿದ್ದಿತ್ತು. ಆಮೇಲೆ ಒಳಗಡೆ ಯಾರು ಇಲ್ಲ ಅಂತ ಗೊತ್ತಾದ್ಮೇಲೆ ನಾವು ಡೋರ್ ಇಂದ ಒಳಗಡೆ ಹೋದ್ವಿ. ಮುಂದೆ ಒಳಗಡೆ ಹೋದ್ಮೇಲೆ ಅವ್ನು ಸತ್ತು ಬಿದ್ದಿದ್ದ. ಈ ಹೆಣ್ಮಗಳಿಗೆ ವಿಚಾರ ಮಾಡಿದ್ವಿ. ಆಕೆ ಕಾಲಿಗೆ ಒಂದು ನಾವು ಹೊಡೆದದ್ದು ಗುಂಡು ಬಿದ್ದಿತ್ತು. ಅವಾಗ ಚನ್ನಬಸವಣ್ಣ ಅಂತ ಇಲ್ಲಿ ನಿಮ್ಮಾನ್ಸಿಂದ ಡೈರೆಕ್ಟರ್ ಇದ್ರು, ಅವರನ್ನು ಕರೆಸಿದ್ವಿ ಟ್ರೀಟ್ಮೆಂಟ್ ಕೊಡೋ ಸಲುವಾಗಿ. ಆದ್ರೆ ಹನುಮಂತಪ್ಪ ಉಳಿಲಿಲ್ಲ. ಅವತ್ತು ನಾನು ಹಾಸ್ಪಿಟಲ್ಗೆ ಹೋಗಿ ಸುಮಾರು ಮುಂಜಾನೆ ಇದು ನಡೆದದ್ದೆಲ್ಲ ಮುಂಜಾನೆ 5:40 6 ಗಂಟೆ ಮಧ್ಯೆ ಆಯ್ತು. ನಾನು 9 ಗಂಟೆಗೆ ಆಫೀಸ್ಗೆ ಬಂದು FIR ಡ್ರಾಪ್ ಮಾಡ್ತಾ ಇದ್ದೆ. ಅವಾಗ ಎಕ್ದಮ್ ಆಂಜನೇಯ ರೆಡ್ಡಿ ಅಂತ DIG ಆಂಧ್ರ ಪ್ರದೇಶ್ ಇಂಟೆಲಿಜೆನ್ಸ್ ಅವ್ರು ಫೋನ್ ಮಾಡಿದ್ರು. ಅವರ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಚೆನ್ನಾರೆಡ್ಡಿ ವಿಲ್ ಸ್ಪೀಕ್ ಟು ಯು ಅಂತ. ಮೈ ಬಾಯ್, ಯು ಹವ್ ಡನ್ ಎ ವಂಡರ್ಫುಲ್ ವರ್ಕ್. ವಾಟ್ ಮೈ ಪೀಪಲ್ ಇನ್ ಎಂಟೈರ್ ಆಂಧ್ರ ಪ್ರದೇಶ್ ಕುಡ್ ನಾಟ್ ಡೂ, ಯು ಹವ್ ಡನ್. ಐ ಆಮ್ ವೆರಿ ಹ್ಯಾಪಿ. ಮೈ ಫ್ರೆಂಡ್ ಈಸ್ ಯುವರ್ ಚೀಫ್ ಮಿನಿಸ್ಟರ್ ಅಂದ್ರೆ ವೀರೇಂದ್ರ ಪಾಟೀಲ್ರು ಚೀಫ್ ಮಿನಿಸ್ಟರ್ ಆಗಿದ್ರು. ಮುಂದೆ ಐ ವಿಲ್ ಸಿ ದಟ್ ಯುವರ್ ಸರ್ವಿಸಸ್ ಆರ್ ರಿಕಗ್ನೈಸ್ಡ್ ಅಂತಂದ್ರು. ಆಮೇಲೆ ಬಹಳ ಸಂತೋಷ. ಪೊಲೀಸ್ ಆಫೀಸರ್ಗೆ ಬೇರೆ ರಾಜ್ಯದ ಮುಖ್ಯಮಂತ್ರಿ ಫೋನ್ ಮಾಡಿ ಡೈರೆಕ್ಟ್ ಆಗಿ ಫೋನ್ ಮಾಡಿದ್ರು. ಅದಾದ್ಮೇಲೆ 1 ಗಂಟೆಯಲ್ಲಿ ವೀರೇಂದ್ರ ಪಾಟೀಲ್ ಫೋನ್ ಬಂತು. ಅದೇ ಪ್ರಕಾರ ನಮ್ಮ DGP ಬಾಲಕೃಷ್ಣ ಅವರು ಬಹಳ ಸಂತೋಷ ಪಟ್ರು. ಅದಾದ್ಮೇಲೆ 2 ದಿವಸ ಆದ್ಮೇಲೆ ಆಂಜನೇಯ ರೆಡ್ಡಿ ಫೋನ್ ಮಾಡಿದ್ರು. ಯಾರ್ಯಾರು ಆಪರೇಷನ್ ಅಲ್ಲಿ ಇದ್ರು ಒಂದು ಲಿಸ್ಟ್ ಕೊಡಿ ಅಂತ ಹೇಳಿದ್ರು. ನಾನು 15 ಮಂದಿ ಹೆಸರು ಕೊಟ್ಟೆ. ನೀವು ನಂಬಲಿಕ್ಕಿಲ್ಲ, ಸೆಪ್ಟೆಂಬರ್ 15ಕ್ಕೆ ಇನ್ಸಿಡೆಂಟ್ ಆಯ್ತು. ನವೆಂಬರ್ 1ಕ್ಕೆ ಆಂಧ್ರ ಪ್ರದೇಶ ಅವತರಣ ಉತ್ಸವ ಅಂತ ಮಾಡ್ತಾರೆ ಅವರು. ಅಂದ್ರೆ ಅದು ನಮ್ಮ ಕರ್ನಾಟಕ ನ್ಯೂ ಇಯರ್ ಡೇ ಇದ್ದಂಗೆ. ಅವರು ನಮಗೆ ಅನೌನ್ಸ್ ಮಾಡ್ಬಿಟ್ರು. ನನಗೆ, ಹಾದಿಮನಿಗೆ, ಮತ್ತೆ ಹನುಮಂತಪ್ಪಗೆ, ಚಂದ್ರಶೇಖರ್ಗೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಶೌರ್ಯ ಪದಕ ಕೊಟ್ಟರು. ಉಳಿದವ್ರಿಗೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಉತ್ತಮ ಸೇವಾ ಪದಕ. ಹಿಂಗೆ ಒಂದು ರಾಜ್ಯದವರು ಬೇರೆ ರಾಜ್ಯದ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಪದಕಗಳನ್ನ, ಶೌರ್ಯ ಪದಕವನ್ನು ಕೊಟ್ಟದ್ದು ಭಾರತ ದೇಶದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ. ನಮಗೆ ಬಹಳ ಅಂದ್ರೆ ಬಹಳ ಸಂತೋಷ ಆಯ್ತು. ಮುಂದೆ ನಮ್ಮ ಬಾಲಕೃಷ್ಣ ಅವರು ರಾಷ್ಟ್ರಪತಿಗಳ ಶೌರ್ಯ ಪದಕಕ್ಕೂ ರೆಕಮೆಂಡ್ ಮಾಡಿದ್ರು. ಅದು ನನಗೆ ಆಗಸ್ಟ್ 91ರಲ್ಲಿ ಬಂತು.